ಇವತ್ತೇನು ಡಿಸ್ಕಸ್ ಮಾಡೋಣ ಅಂದ್ರೆ ಎಥಿಕ್ಸ್ ಜನರಲ್ ಸ್ಟಡೀಸ್ ಪೇಪರ್ 4. What is the importance of the paper? Why we have to study ethics paper differently than any other GS paper? You will come to know today. Okay, means ethics is such a subject where you will see it is most applied subject compared to any other GS subjects you are studying. Take it history also you can apply to some extent, geography also you can apply to some extent, polity, economy is there, economics is like again applied subject, all are applied subject, but ethics is somewhere like in every step you will encounter this subject and you will have to make a decision. And till now, whether knowingly or unknowingly, you already know almost more than 50% of the syllabus by yourself now. See, you haven't heard a word ethics till now, right? But still you know 50% of the syllabus because you are there in the society, okay? And because of your schooling, because of your parents, okay? Maybe sometimes by doing mistakes you have come to know some of the syllabus of ethics, okay? So like this, what you will see is that the subject itself is very interesting by itself, and the way we study it will make it more interesting. What is happening when you take the syllabus, okay, ethics syllabus, and if you start reading, right, you will feel ಏನಿದು, what is this, I am not able to understand, ನಂಗೆ ಗೊತ್ತಾಗ್ತಾ ಇಲ್ಲ, ಇದು ಪೇಪರ್ ಹೆಂಗೆ ಬರ್ತದೆ UPSC ಒಳಗೆ, ಕ್ವಶನ್ಸ್ ಹೆಂಗೆ ನಾನು ಅಪ್ರೋಚ್ ಮಾಡಬೇಕು, ಏನೂ ಗೊತ್ತಾಗತ್ತಿಲ್ಲ, ಈ ರೀತಿ ಒಂದು ಜನರಲಿ ಎಲ್ಲ ಆಸ್ಪಿರೆಂಟ್ಸ್ ಎಲ್ಲ ಇರುತ್ತೆ. ಬಿಕಾಸ್ ಈವನ್ ಮೋಸ್ಟ್ ಆಫ್ ದ ಕೋಚಿಂಗ್ ಸೆಂಟರ್ಸ್ ಹೆಂಗೆ ಮಾಡ್ತಾರೆ, ಕೋರ್ ಪಾರ್ಟ್ಸ್ ಕವರ್ ಮಾಡ್ತಾರೆ, okay, and many of them will keep the subject at the end of the ಏನಂತಾರೆ syllabus complete ಮಾಡೋ end ಅಲ್ಲಿ ಇರ್ತಾರೆ. Generally first they will complete history, geography, economics, polity, ಇವೆಲ್ಲ main environment ಎಲ್ಲ ಕವರ್ ಆಗುತ್ತೆ. Then comes society and at the end comes ethics, okay? But actually I feel that they have to start with the subject ethics subject ಇಂದಾನೆ ಸ್ಟಾರ್ಟ್ ಮಾಡಬೇಕು, and then all other subjects should be taught. Because ಹೆಂಗೆ ಅನಿಸುತ್ತೆ ಅಂದ್ರೆ once you know the subject and once you know what UPSC is expecting out of an officer or out of a candidate, okay, so aವಾಗ ಏನು ಮಾಡ್ತೀರಿ, the way you prepare will be different. Once like ಈಗ ಹೆಂಗಾಗುತ್ತೆ, ಜನರಲಿ ನಮ್ಮ ಏನು ಮಾಡ್ತೀವಿ ನಾವು, ಫಸ್ಟ್ geography, history, see here you are only gathering knowledge, okay, without a need or a proper reason. ಅಂದ್ರೆ ಏನು, ಹೌದು ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದ್ರೆ that is one reason, ಬಟ್ ಆ್ಯಕ್ಚುಲಿ ಎದಕ್ಕೆ ಇದನ್ನು ಓದಬೇಕು, ಎದಕ್ಕೆ ಇದನ್ನು ತಿಳ್ಕೊಬೇಕು, ಇನ್ ಡೆಪ್ತ್ ನೀವು ಅದನ್ನು ಯಾವುದೋ ಒಂದು ಸಬ್ಜೆಕ್ಟ್ನ ಗ್ರಾಸ್ ಮಾಡಬೇಕು. ಮತ್ತು ಹೆಂಗೆ ಲೈಕ್ ಇಫ್ ಐ ವಾಂಟ್ ದ್ಯಾಟ್ ವಾಟ್ ಎವರ್ ಐ ಲರ್ನ್ ಐ ಕೀಪ್ ಯೂಸಿಂಗ್ ದಟ್ ನಾಲೆಡ್ಜ್ ಇನ್ ಡೇ ಟು ಡೇ ಲೈಫ್, ಆ ರೀತಿ ನಿಮ್ಗೆ ಆಗ್ಬೇಕಂದ್ರೆ ಫಸ್ಟ್ ಯಾವಾಗಲೂ ಎಥಿಕ್ಸ್ ಸ್ಟಡಿ ಮಾಡ್ಬೇಕಂತ ಅನ್ನೋದು ನನ್ನ, ಈವನ್ ಐ ಡಿಡ್ ನಾಟ್ ಸ್ಟಡಿ ಫಾರ್ ಮೈ ಫಸ್ಟ್ ಪ್ರಿಲಿಮ್ಸ್ ಏನು ಎಕ್ಸಾಮ್ ಕೊಡೋದಿಲ್ಲ, ಐ ಡಿಡ್ ನಾಟ್ ಇವನ್ ನೋ ಸಿ ಎಥಿಕ್ಸ್, ಇಂಟಿಗ್ರಿಟಿ, ಆ್ಯಟಿಟ್ಯೂಡ್, ದಿಸ್ ಪೇಪರ್ ಇಸ್ ದೇರ್ ಇನ್ UPSC ಅಂತ ಅಷ್ಟೇ ಗೊತ್ತಿತ್ತು ನನಗೆ. ಮೇನ್ಸ್ ಪ್ರಿಪೇರ್ ಮಾಡುವಾಗ ಐ ಲುಕ್ಡ್ ಇನ್ ಟು ಸಬ್ಜೆಕ್ಟ್, ಬಟ್ ಬೈ ದಟ್ ಟೈಮ್ ಇಟ್ ವಾಸ್ ಟೂ ಲೇಟ್ ಬಿಕಾಸ್ ಎಕ್ಸಾಮ್ ಏನೋ ಬರೀ ಒಂದ ಬಂತಿತ್ತು. ದೆನ್ ಐ ವಾಸ್ ಲೈಕ್, ಓ ಇಷ್ಟೆಲ್ಲ ಸಿಲೆಬಸ್ ಐತೆ, ಐ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ಇಟ್, ಲೆಟ್ ಮಿ ಸಿ ಏನಾಗುತ್ತೆ ಅಂದರೆ ಎಕ್ಸ್ಟರ್ಮ್ ಫಾರ್ ಹೋಗಿ ಬರೆಯೋಣ ವಿತೌಟ್ ಎನಿ ಪ್ರಿಪ್ರೇಷನ್. ನಂಗೆ ಎಷ್ಟಾಗುತ್ತೆ, ಐ ಸರ್ಚ್ ಫಾರ್ ಸಮ್ ಮೀನಿಂಗ್ಸ್ ಆ್ಯಂಡ್ ಹ್ಯಾಪಸ್ ಅಟ್ ಪ್ರಿಪ್ರೇಷನ್. ಯು ನೋ ಅಲ್ಲ, ಲಾಸ್ಟ್ ಮೂಮೆಂಟ್ ಪ್ರಿಪೇರ್ ಮಾಡ್ತೀವಲ್ಲ ನಾವು, ಸುಮ್ಮನೆ ಪೇಜ್ ಓಡಿಸ್ಕೊಂತ ವಿ ರೀಡ್ ದ್ಯಾಟ್ ವೇ, ಈ ರೀತಿ ಪ್ರಿಪೇರ್ ಆಗ್ತೇವೆ. ಬಟ್ ಮೇನ್ಸ್ ಆದಮೇಲೆ ದೆನ್ ಐ ರಿಯಲೈಸ್ಡ್ ದಟ್ ದಿಸ್ ಪೇಪರ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್ ಫ್ರಮ್ ದ ಕ್ಯಾಂಡಿಡೇಟ್ಸ್, ಓಕೆ. ದೇ ಆರ್ ಲೈಕ್ ದ ಪೇಪರ್ ಹೆಂಗೆ ಐತೆ ಅಂತಂದ್ರೆ, ವಾಟ್ ಯು ಹ್ಯಾವ್ ಡನ್ ಇನ್ ದ ಪಾಸ್ಟ್, ಓಕೆ, ಆರ್ ವಾಟ್ ಯು ಹ್ಯಾವ್ ಡನ್ ಲೈಕ್ ವಾಟ್ ಯು ಆರ್ ಡೂಯಿಂಗ್ ಇನ್ ದ ಪ್ರಿಪ್ರೇಷನ್ ಆ್ಯಂಡ್ ವಾಟ್ ಯು ವಿಲ್ ಡೂ ಆಸ್ ಅ ಫ್ಯೂಚರ್ ಆಫೀಸರ್, ಎಲ್ಲಾನು ಕವರ್ ಆಗುತ್ತೆ ಆ ಸಬ್ಜೆಕ್ಟಲ್ಲಿ, ಓಕೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಇಷ್ಟು ಹೇಳಕತ್ತಂದ್ರೆ, ಇದು ಹೆಂಗೆ ಒಂದು ಮೂವಿ ಹೀರೋ ಎಂಟ್ರಿ ಕೊಡ್ಬೇಕಂತಂದ್ರೆ ಬಿಲ್ಡಪ್ ಕೊಡ್ತಾರಲ್ಲ, ಸೊ ಇದೇ ರೀತಿ, ಓಕೆ. ಜಸ್ಟ್ ಸಿಂಪಲ್, ಬಿಕಾಸ್ ಯಾವಾಗಲೂ ಏನಾಗುತ್ತೆ, ಸಮಥಿಂಗ್ ವಿಚ್ ಈಸ್ ಇಂಟ್ರೆಸ್ಟಿಂಗ್ ಈಸ್ ರೆಡಿಲಿ ಕನ್ಸ್ಯೂಮ್ಡ್, ಓಕೆ, ಈಸ್ ರೆಡಿಲಿ ಎಕ್ಸೆಪ್ಟೆಡ್. ಒನ್ಸ್ ಏನಂತಾರೆ ಟೀಚರ್ಸ್ ಜಾಬ್ ಏನು ಗೊತ್ತೇನೆ, ವಾಟ್ ಎವರ್ ಇಟ್ ಈಸ್, ಓಕೆ, ಯು ಹ್ಯಾವ್ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್, ಆ್ಯಂಡ್ ಓನ್ಲಿ ದೆನ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಲೈಕ್ ಅಪ್ರಿಷಿಯೇಟ್ ಏನಂದ್ರೆ
knowledge per se is not ಏನಂತಾರೆ bad or boring, no. The way it is provided, the way it is expressed or way it is conveyed to the student will make all the difference. ನಾಲೆಜ್ ಪರ್ಸೆ ಏನಂದ್ರೆ ಪರ್ಸೆ ಅಂದ್ರೆ ನಾಲೆಜ್ನ ಬೋರಿಂಗ್ ಅಂತ ಯಾವುದೋ ಇರಂಗಿಲ್ಲ, ಯಾವುದೋ ನಾಲೆಜ್ ಇವನ್ ಸಿ ಈಗ ನಾವು ಶಾಸ್ತ್ರೀಯ ಸಂಗೀತ ಅಂತ ಕೇಳ್ಬೋದು ಎಷ್ಟೋ, ನೋ ವೇ ಇನ್ಸಲ್ಟಿಂಗ್ ದಟ್, ಬಟ್ ಮೆನಿ ಆಫ್ ಅಸ್ ಅದು ಆ ರೀತಿ ಬಂತಂದ್ರೆ ವಿ ಮೇ ನಾಟ್ ಲೈಕ್ ಇಟ್, ಸ್ಪೆಷಲಿ ದಿಸ್ 1990s 2000 ಕಿಡ್ಸ್ ವಿ ಮೇ ನಾಟ್ ಲೈಕ್ ದ ಮ್ಯೂಸಿಕ್ ಬಿಕಾಸ್ ವಿ ಡೋಂಟ್ ನೋ ದ ಇಂಪಾರ್ಟೆನ್ಸ್. ಆ ಬಿಲ್ಡಪ್ ನಮಗೆ ಕೊಟ್ಟಿಲ್ಲ ಹಿಂದೆ. ಓಕೆ, ಬಿಕಾಸ್ ಶಾಸ್ತ್ರೀಯ ಸಂಗೀತ ಏನೈತಿ, ಅದಕ್ಕೆ ಇಂಪಾರ್ಟೆನ್ಸ್ ಏನೈತಿ ನಮಗೆ ಮೊದಲಿಂದ ನಾವು ಕಲ್ಸ್ಕೊತ ಬಂದಿದ್ರೆ, ವೆನೆವರ್ ಇನ್ ರೇಡಿಯೋ ಆರ್ ಸಮ್ ಟಿವಿ ಚಾನಲ್ ವೆನ್ ವಿ ಹಿಯರ್ ದ ಕ್ಲಾಸಿಕಲ್ ಮ್ಯೂಸಿಕ್ ವಿ ಟೆಂಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ಇಟ್, ವಿ ಟ್ರೈ ಟು ಎಂಜಾಯ್ ದ ಮ್ಯೂಸಿಕ್. ಬಟ್ ಇಫ್ ಯು ಡೋಂಟ್ ನೋ ದ ಇಂಪಾರ್ಟೆನ್ಸ್ ಏನಾಗುತ್ತೆ, ಮರ ಇದೇನು ಮತ್ತೆ ಪಿಟೀಲ್ ಕೊಯ್ತಾ ಇದಾರೆ, ಸರಿ ತೆಗೀರಿ, ಬೇರೆ ಯಾವ್ದಾರ ಹಾಕ್ರಿ, ಬೇರೆ ಸಾಂಗ್ ಹಾಕ್ರಿ. ಓಕೆ, ಸೊ ವಿ ವಾಂಟ್ ಮಸಾಲಾ ಸಾಂಗ್ಸ್ ನಾವು ಆ ರೀತಿ, ಬಿಕಾಸ್ ಆ ಜನ್ರೇಷನ್ ಹಂಗೆ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಏನು ಪಿ ಟಿ ಕೆ ಏನು ಕೊಟ್ಟೆ ನಾನು ಅಂದರೆ ಒಂದು ಸಬ್ಜೆಕ್ಟ್ಗೆ ಹೆಂಗಾಗತ್ತೈತಿ ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇಫ್ ವಿ ಆಲ್ ಎನ್ಕೌಂಟರ್ ದ ಸಬ್ಜೆಕ್ಟ್ ವಿ ವಿಲ್ ಫೀಲ್ ಓಕೆ ಸಮಥಿಂಗ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಹಿಯರ್, ಐ ಹ್ಯಾವ್ ಟು ಲರ್ನ್ ಅಂತ ಒಂದು ಫೀಲಿಂಗ್ ಬರಬೇಕು. ಅದಾದ್ಮೇಲೆ ದೆನ್ ವೆನ್ ವಿ ಸ್ಟಾರ್ಟ್ಸ್ ಲರ್ನಿಂಗ್ ಇಟ್ ವಿಲ್ ಬಿಕಮ್ ಇಂಟ್ರೆಸ್ಟಿಂಗ್. ಓಕೆ, ಸೊ ಈಗ ಫಸ್ಟ್ ಜನರಲ್ ಸ್ಟಡೀಸ್ ಪೇಪರ್ 4. ಓಕೆ, ಏನು ಜನರಲ್ ಸ್ಟಡೀಸ್ ಪೇಪರ್ 4. ಓಕೆ, ಇದರಲ್ಲಿ ಮೇನ್ ಕಾಂಪೋನೆಂಟ್ಸ್ ಏನು ಬರ್ತಾವೆ, ಎಥಿಕ್ಸ್ ಒಂದು ಬರುತ್ತೆ. ಓಕೆ, ದೆನ್ ಇಂಟೆಗ್ರಿಟಿ ಅಂತ ಬರುತ್ತೆ, and aptitude ಅಂತ ಬರುತ್ತೆ. ಫಸ್ಟ್ ಇವತ್ತರ ಮೀನಿಂಗ್ ತಿಳ್ಕೊಂಡ್ಬಿಡೋದು. ಓಕೆ, and then it will become very easy for us to study. Okay, ethics ಅಂದ್ರೆ ಏನಪ್ಪ, like tell me anything, whatever you know about ethics. Ethics ಅಂದ್ರೆ ಏನು? Ethics is values for you. Okay, ನಿಮಗೆ ethics ಅಂದ್ರೆ ಏನು? Sir, moral principles which allows person to behave ಅಂದ್ರೆ ಆ ಸಿಚುವೇಶನ್ ಮ್ಯಾಗ ಆ ಬಿಹೇವ್ ಹೆಂಗ್ ಮಾಡ್ತಾನ ಅದು ಅವ್ನ moral principle. ಅವು ಗೈಡ್ ಮಾಡ್ತಾನೆ. ಓಕೆ, ethics means some principles which will guide our behavior. Okay, very good. ನೀವೇನು ಹೇಳ್ತೀರಾ ethics ಬಗ್ಗೆ? For me, ethics is ethical things, like legally doing legal things. Okay, okay. For you, ethics is doing legal things. Okay, let it, whether it is right or wrong, no. We do. First, we should ಏನಂತಾರೆ A for apple ಅಂತ ಗೊತ್ತಿದ್ರೆ ಸಾಕು, ಉಳಿದಿದ್ದಲ್ಲ ನಾವು ಕಲಿತೀವಿ. ಓಕೆ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಲೆಟ್ಸ್ ಸಿ ಲೇಟರ್. ಈಗೇನ ಎಥಿಕ್ಸ್ ಅಂದ್ರೆ ಏನು, ಒನ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಫಸ್ಟ್. ಒಂದು ಸೆಟ್ ಆಫ್ ಪ್ರಿನ್ಸಿಪಲ್ಸ್. ಆಕ್ಚುಲಿ ಎಥಿಕ್ಸ್ ಅಂದ್ರೆ ಏನಪ್ಪ, ಕರೆಕ್ಟ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂಡ್ ಸಮ್ ಆಫ್ ದ ವ್ಯಾಲ್ಯೂಸ್ ಆರ್ ಆಲ್ಸೋ included in it. Okay, being truthful ಅಂತ ಅನ್ಕೊಳ್ಳೋಣ. Being truthful is a value as well as ethical principle. Okay, being truthful is a, being honest is a both a value as well as a ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಥಿಕ್ಸ್ ಅಂದ್ರೆ ಏನು, ಎಥಿಕ್ಸ್ ವ್ಯಾಲ್ಯೂಸ್ ಏನು ಡಿಫ್ರೆನ್ಸ್ ಐತಿ, ಆಮೇಲೆ ವ್ಯಾಲ್ಯೂಸ್ ಮತ್ತು ಪ್ರಿನ್ಸಿಪಲ್ಸ್ ಏನು ಡಿಫ್ರೆನ್ಸ್ ಐತಿ, ಇವೆಲ್ಲ ನಿಮ್ಗೆ ಗೊತ್ತಾಗ್ತಾವೆ ಥ್ರೂ ದ ಸಿಲೆಬಸ್ ಯು ವಿಲ್ ಲರ್ನ್. ಓಕೆ, ಬಟ್ ಎಥಿಕ್ಸ್ ಅಂದ್ರೆ ಏನು, ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಫಸ್ಟ್ ಅನ್ಕೊಳ್ಳಿ, ವಿಚ್ ವಿಲ್ ಟೆಲ್ ಯು ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ wrong. Okay, these principles will help you to differentiate what is right and what is wrong. Ishtu gottidre saaku. This is what is ethics. Okay, morality is also some kind of ethical principle itself. Allinu nimga do and don'ts gottagtave. Okay, moral principles anta bartava, ethical principles anta bartava. avudrದ್ದು ಏನು ಡಿಫರೆನ್ಸ್ ಐತಿ ಅವು ನೀವು ಓದ್ತೀರಿ ಸಿಲೆಬಸ್ ಒಳಗೆ. ವ್ಯಾಲ್ಯೂಸ್ ಡಿಫರೆಂಟ್ ಅಂದ್ರೆ ಸ್ವಲ್ಪ ಮೈನ್ಯೂಟ್ ಡಿಫರೆನ್ಸ್ ಐತಿ, ಅದನ್ನ ನೀವು ತಿಳ್ಕೋಬೇಕು. ಫೈನ್ ಪಾಯಿಂಟ್ಸ್ ಇರ್ತಾವೆ. ಎಥಿಕ್ಸ್ ಅಂದ್ರೆ ಏನು, ಮೊರಾಲಿಟಿ ಅಂದ್ರೆ ಏನು, ವ್ಯಾಲ್ಯೂಸ್ ಅಂದ್ರೆ ಏನು, ಓಕೆ, ಪ್ರಿನ್ಸಿಪಲ್ಸ್ ಅಂದ್ರೆ ಏನು, ಈ ರೀತಿ ನಾಲ್ಕು ಡಿಫ್ರೆನ್ಶಿಯೇಟ್ ಮಾಡಿ ನಾವು ಲಾಸ್ಟ್ ಟೈಮ್ ಮಾಡ್ತಿದ್ವಲ್ಲ. ಈಗ ಎಕನಾಮಿ ಯಾವ್ದಾರ ಒಂದು ಕಾನ್ಸೆಪ್ಟ್ ತಗೊಂಡ್ ಕೂಡಲೇ ಇದಂದ್ರೆ ಏನು ಹಿಂಗೆ ಕ್ಲಿಯರ್ ಕಟ್ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡ್ಬಿಟ್ರೆ ಎನಿ ಕ್ವಶನ್ ಇಸ್ ಥ್ರೋನ್ ಅಟ್ ಯು ಅಲ್ಲ, ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಎಥಿಕ್ಸ್ ಅಂದ್ರೆ ಏನು, ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಫಸ್ಟ್ ಅಂಡ್ ವಿಚ್ ವಿಲ್ ಟೆಲ್ ಯು ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಇದರಲ್ಲಿ ಏನು ಸ್ಟಡಿ ಮಾಡ್ತೀರಪ್ಪ ಅಂತಂದ್ರೆ, ಫಸ್ಟ್ ನೀವು ಎವಲ್ಯೂಷನ್ ಆಫ್ ಎಥಿಕ್ಸ್ ಅಂದ್ರೆ ಎಥಿಕ್ಸ್ ಅನ್ನೋದು ಎಲ್ಲಿಂದ ಬಂತು, ಯಾರು ಹೇಳಿದ್ರು ಇವೆಲ್ಲ ಪ್ರಿನ್ಸಿಪಲ್ಸ್, ದೇವರು ಬಂದು ಹೇಳಿದ ಇಲ್ಲ, ಏನಂತಾರೆ ನಾವ ಒಂದು ಥಿಂಗ್ಸನ್ನ ಇದು ರೈಟ್ ಇದು ರಾಂಗ್ ಅಂತ ಗ್ರೂಪಿಂಗ್ಸ್ ಮಾಡಿ ನಾವು ಈ ರೀತಿ ಮಾಡಿದ್ರೆ whoever follows these principles is a good person ಅಂತ ಹೇಳಿದ್ವಿ. whoever is not following these principles he is a
ನಾಟ್ ಸೊ ಗುಡ್ ಪರ್ಸನ್ ಆರ್ ಅನ್ವಾಂಟೆಡ್ ಬೈ ಸೊಸೈಟಿ ಅಂತ ಹೇಳಿದ್ವಿ. ಅದಕ್ಕೆ ಅದರ ಬೇಸ್ಡ್ ಆನ್ ದ ಲೀಗಲ್ ಸಿಸ್ಟಮ್ಸ್ ನಾವು ರೆಡಿ ಮಾಡಿದ್ವಿ. ಅಂದ್ರೆ whoever is not following these ethical norms will be should be punished, right? ಆ ಪನಿಷ್ಮೆಂಟ್ ಒಂದು ಸೆಟ್ ಆಫ್ ರೂಲ್ಸ್ ಬೇಕಾ, ಅಲ್ಲಿ ಲೀಗಾಲಿಟಿ ಬರ್ತದೆ. ಓಕೆ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತ ಅನ್ನೋದು ಬರೋದು ಅಲ್ಲಿ. ಸೋಷಿಯಲಿ ಎವ್ರಿಥಿಂಗ್, ಸಿ ವಾಟ್ ಎವರ್ ವೆನ್ ಎವರ್ ಯು ಕಮಿಟ್ ಅನ್ ಆಕ್ಟ್, ಓಕೆ, ಕಮಿಟ್ ಅನ್ ಆಕ್ಟ್ ಅಂದ್ರೆ ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಅದಲ್ಲ, ಇಟ್ ಇಸ್ ನಾಟ್ ಅ ಬ್ಯಾಡ್ ಆಕ್ಟ್ ಆಲ್ವೇಸ್, ಎನಿ ಗುಡ್ ಆಕ್ಟ್ ಆಲ್ಸೋ. ಈಗ ಯಾರಿಗೂ ಬೈಸ್ಟ್ಯಾಂಡರ್, he doesn't know the language, doesn't know the direction. If he asks, you understand him, okay, just by hearing name, okay, ಯಾವ ಧರ್ಮರಾಜ್ ಸರ್ಕಲ್ ಎಲ್ಲೈತಿ ಅಂತ ಹಿಂಗೆ ಕೇಳಿದ ಕೂಡಲೇ ಓಕೆ, ಓ ಆ ಕಡೆ ಬರ್ತದ ಹೊಸ ಏರಿಯಾ ಆಗೈತಿ, ರಾಮದೇವ್ ಅಂದ್ರೆ ಹಿಂಗೆ ಹೋದ್ರೆ ಬರ್ತೈತಿ ಅಂತ ನಿಮ್ಗೆ ಜಸ್ಟ್ ಹೋಗಿ ಗೋ ಟು ರಾಮದೇವ್ ಆ್ಯಂಡ್ ಟೇಕ್ ಅ ರೈಟ್ ಅಂತ ನೀವು ಜಸ್ಟ್ ಸ್ಟೇಟಸ್ ಸಾಕು. ದಟ್ ಈಸ್ ಆಕ್ಟ್ ಆಫ್ ಕೈಂಡ್ನೆಸ್, ರೈಟ್? ಓಕೆ, ದಟ್ ಈಸ್ ಒನ್ ಆಕ್ಟ್. ಯುವರ್ ಹಾರ್ಟ್ ಇಟ್ ಸೆಲ್ಫ್ ವಿಲ್ ಟೆಲ್ ಯು ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. So here all human beings are designed with the law system imbibed within us. ಹೊರಗಿನ ಲಾ ಇದೆಲ್ಲ ಹೆಂಗೆ ಗೊತ್ತೇನ, ನಾವು ಯಾವಾಗ ನಮ್ಮ ಹಾರ್ಟನ್ನು ಕೇಳಂಗಿಲ್ಲ, ಅದರ ವಿರುದ್ಧ ಏನಾದರೂ ಕೆಲಸ ಮಾಡ್ತೀವಿ, ಅದು ಬೇರೆದವರಿಗೆ ಹಾರ್ಮ್ ಆಗಬಾರ್ದು ಅಂತ ಹೇಳಿ ಲೀಗಲ್ ಸಿಸ್ಟಮ್ಸ್ ಅದಾವ. ಅಂಡರ್ಸ್ಟುಡ್? ಬಿಕಾಸ್ ಸಿ ದಿಸ್ ಹಾರ್ಟ್ ಏನಾಗುತ್ತೆ, ಇಟ್ ಈಸ್ ಆಲ್ಸೋ ಅಫೆಕ್ಟೆಡ್ ಬೈ ಎಮೋಷನ್ಸ್. ಏನು? ಹೌದಾ? ಮೀನ್ಸ್ our heart, when we are calm, when we are composed, when we are thinking straight, when we are able, not distracted by ಏನಂತಾರೆ extreme emotions like anger, anguish, agony, okay, ಇಂಥವು ಎಕ್ಸ್ಟ್ರೀಮಿಟಿ ಎಮೋಷನ್ಸ್ ಅಲ್ಲಿ ಇರಲ್ಲ. ಅಂದ್ರೆ ಟೂ ಹ್ಯಾಪಿ ಇದ್ದಾಗೂ ಇಟ್ ಇಸ್ ವೆರಿ ಡೇಂಜರಸ್, ಟೂ ಸ್ಯಾಡ್ ಇದ್ದಾಗೂ ವೆರಿ ಡೇಂಜರಸ್, ಟೂ ಆಂಗ್ರಿ ಇದ್ದಾಗೂ ವೆರಿ ಡೇಂಜರಸ್, ಈ ರೀತಿ ಇದ್ದಾವೆ. ಸೊ ನಾರ್ಮಲ್ ಇದ್ದಾಗ ನಮ್ಮ ಹಾರ್ಟ್ ವಿಲ್ ಎನಿವೇ ಗೈಡ್ ಅಸ್, okay, but sometimes we are not normal emotionally, now we are agitated anta ಏನಂದ್ರೆ we are agitated by our own emotions. That time we, though our heart is saying no this is wrong anta helidrunu, we will go against it, we will do something which is not right. Our heart knows that it is not right, but still we will take the side of our emotion and then we will commit an act. That time your act which you have done may affect ಅದರ್ಸ್. ಅಲ್ಲಿ ಏನಾಗುತ್ತೆ, ಅಂಥದ್ದೆಲ್ಲ ಮಾಡಬಾರ್ದು, ಅಂಥದ್ದೆಲ್ಲ ಆಗಬಾರ್ದು ಅಂತ ಲೀಗಲ್ ಸಿಸ್ಟಮ್ಸ್ ಬರ್ತಾವೆ. ಇನ್ ಎಮೋಷನ್ಸ್ ಬಂದು ನೀವೇನೋ ಮಾಡಿದ್ದೀರಿ, ಅದಕ್ಕೆ ನೀವು ಪ್ರಾಯಶ್ಚಿತ್ತ ಪಡಬೇಕು ಅಂತ ಸಮ್ ಸೆಂಟೆನ್ಸ್ ಇಸ್ ಗಿವನ್ ಟು ಯು. ಒನ್ಸ್ ಯು ಫುಲ್ಫಿಲ್ ದಟ್ ಸೆಂಟೆನ್ಸ್, ಸೇ 3 years ಜೈಲ್ ಟರ್ಮ್ ಕೊಟ್ಟಪ್ಪ ನನಗೆ, ನೀವು ಹೋಗ್ತೀರಿ, ಗೋ ಇನ್ಸೈಡ್ ಹ್ಯಾಪಿಲಿ, ಲೈಕ್ ಸಿ ನೀವು ಮಿಸ್ಟೇಕ್ ಕಮಿಟ್ ಮಾಡಿರಿ, ಯು ಗೋ ಥ್ರೂ ದ ಸೆಂಟೆನ್ಸ್, ಕಮ್ ಔಟ್, ಬಿ ಎ ಗುಡ್ ಮ್ಯಾನ್, ಯಾ ನಿಮ್ದು ಇಮೇಜ್ ಟಾರ್ನಿಶ್ ಆಯಿತು, ಸೊಸೈಟಿಲಿ ಎಲ್ಲರೂ ಜೈಲಿಗೆ ಹೋಗಿ ಬಂದಾನಂತಂದ್ರೆ ದಟ್ ಈಸ್ ಆಲ್ ಡಿಫ್ರೆಂಟ್ ಥಿಂಗ್ ಅಗೇನ್, ಓಕೆ. ಬಟ್ ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಹೆಂಗೆ, ಒಂದು ಕೋಟ್ ಬರ್ತದೆ, ಏನು, ನೋ ಮ್ಯಾಟರ್ ಹೌ ಡರ್ಟಿ ಈಸ್ ಯುವರ್ ಪಾಸ್ಟ್, ಓಕೆ, ಯುವರ್ ಫ್ಯೂಚರ್ ಈಸ್ ಆಲ್ವೇಸ್ ಸ್ಪಾಟ್ಲೆಸ್ ಅಂತ. ಏನು? ಯುವರ್ ಫ್ಯೂಚರ್ ಈಸ್ ಆಲ್ವೇಸ್ ಸ್ಪಾಟ್ಲೆಸ್. ಹೌದಾ? ಓಕೆ, ಎಸ್, ಯು ಮೈಟ್ ಹ್ಯಾವ್ ಕಮಿಟೆಡ್ ನಂಬರ್ ಆಫ್ ಮಿಸ್ಟೇಕ್ಸ್ ಟಿಲ್ ನೌ, ಬಟ್ ಇಫ್ ಯು ಲುಕ್ ಅಹೆಡ್, your future is spotless, right? Can you keep it clean? Of course, yeah, society may not believe you, but other people are no one to judge. ಅಲ್ಲಿ ಮೇಲೆ ಒಬ್ಬರು, he will only, ಚಿತ್ರಗುಪ್ತ ಇರ್ತಾರಲ್ಲ, he will be writing, okay. Then maybe in future when your good deeds over power your bad deeds which you have done in the past, maybe you will go to ಸ್ವರ್ಗ, ಹೀಗೆಲ್ಲ ಈ ರೀತಿ ಕಾನ್ಸೆಪ್ಟ್ಸ್ ಇರ್ತಾವೆ. ಬಟ್ ಇನ್ ಎಥಿಕ್ಸ್ ನಾವೇನು ಮಾಡ್ತೀವಿ, ಎಥಿಕ್ಸ್ ಹೆಂಗೆ ಎವಾಲ್ವ್ ಆಯಿತು ಆಸ್ ಎ ಸಬ್ಜೆಕ್ಟ್ ಅದನ್ನು ಫಸ್ಟ್ ಕಲಿತೀವಿ, ಓಕೆ. ಅಲ್ಲಿ ಎವಾಲ್ವ್ ಹೆಂಗಾಯಿತು ಅಂತ ಹೇಳಿ ಕಲಿಯುವಾಗ ಡಿಫ್ರೆಂಟ್ ಮಾರಲ್ ಥಿಂಕರ್ಸ್ ಬರ್ತಾರೆ. ಯಾರು? ಮಾರಲ್ ಥಿಂಕರ್ಸ್ ಬರ್ತಾರೆ, ಡಿಫ್ರೆಂಟ್ ಮಾರಲ್ ಥಿಂಕರ್ಸ್ ಬರ್ತಾರೆ. ಪ್ಲೇಟೋ ಆಗಿರ್ಬೋದು, ಓಕೆ, ಆಮೇಲೆ ಅರಿಸ್ಟಾಟಲ್ ಆಗಿರ್ಬೋದು, ಓಕೆ. ದೆನ್ ಅವರ್ ಓನ್ ನಮ್ಮ ಕಂಟ್ರಿಲೂ ಎಷ್ಟೋ ಜನ, ಮಹಾತ್ಮ ಗಾಂಧಿ ಆಗಿರ್ಬೋದು, ವಿವೇಕಾನಂದಜಿ ಆಗಿರ್ಬೋದು, ಓಕೆ. ಸೊ ಹಿಂಗೆ ಸೀರೀಸ್ ಆಫ್ ಥಿಂಕರ್ಸ್ ಬರ್ತಾರೆ. ಅವರು ಯುರೋಪಿಯನ್ ಆಗಿರ್ಬೋದು, ಆಮೇಲೆ ಅಮೇರಿಕನ್ ಥಿಂಕರ್ಸ್ ಬರ್ತಾರೆ, ದೆನ್ ಇಂಡಿಯನ್ ಥಿಂಕರ್ಸ್ ಬರ್ತಾರೆ, ಓಕೆ. ಸಿ ಈಗ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಓದ್ತೀವಿ ನಾವು, ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಓದ್ತೀವಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಬಗ್ಗೆ ಓದ್ತೀವಿ, ಓಕೆ. ಆರ್ಯ ಸಮಾಜ ಕಟ್ಟಿದವರು ಯಾರು? ಇಲ್ಲ, ಆರ್ಯ ಸಮಾಜ ದಯಾನಂದ ಸರಸ್ವತಿ ಜಿ, ದಯಾನಂದ ಸರಸ್ವತಿ ಅವ್ರು ಬರ್ಬೋದು, ಓಕೆ. ಬಾಲ್ ಗಂಗಾಧರ್ ತಿಲಕ್ ಅವ್ರು ಇರ್ಬೋದು, ಗಾಂಧೀಜಿ ಅವರು ಇರ್ಬೋದು, ಓಕೆ. ವೆರಿ ಇಂಪಾರ್ಟೆಂಟ್ ಅಂಬೇಡ್ಕರ್ ಅವ್ರು ಇರ್ಬೋದು. ಎಲ್ಲರೂ ಸಮ್ ಕೈಂಡ್ ಆಫ್ ಮಾರಲ್ ಪ್ರಿನ್ಸಿಪಲ್ಸ್ ದೇ ಹ್ಯಾವ್ ಲಿವ್ಡ್ ಬೈ ದಮ್ಸೆಲ್ಸ್ ಆ್ಯಂಡ್ ಟೋಲ್ಡ್ ಅದರ್ಸ್, ಓಕೆ, ದಿಸ್ ಈಸ್ ದ ವೇ ಟು ಲಿವ್ ಅಂತ ಹೇಳಿ ಅವ್ರು ತೋರಿಸ್ಕೊಟ್ಟಾರೆ. ಎಥಿಕ್ಸ್ ಎವಲ್ಯೂಷನ್ ನಾವು ಸ್ಟಡಿ ಮಾಡುವಾಗ ವಿ ಆಲ್ಸೋ ಸ್ಟಡಿ ಡಿಫ್ರೆಂಟ್
moral thinkers. Moral thinkers is also part of your syllabus. ಏನಾಗುತ್ತೆ ನೀವು ಓದ್ಕೊಂತ ಹೋಗ್ತೀರಿ, ಯು ವಿಲ್ ಬಿ ಇಂಟ್ರೊಡ್ಯೂಸ್ ಟು ಸೋ ಮೆನಿ ಡಿಫರೆಂಟ್ ಕಾನ್ಸೆಪ್ಟ್ಸ್. ಅಂದ್ರೆ ನಿಮಗೆ ಅದು ಕಾನ್ಸೆಪ್ಟ್ ಗೊತ್ತಿತ್ತು. ನೌ ಟೆಲ್ ಮಿ ವಾಟ್ ಈಸ್ ಯುಟಿಲಿಟೇರಿಯನ್ ಪ್ರಿನ್ಸಿಪಲ್ ಅಂತಂದ್ರೆ ಏನಪ್ಪ ಹೇಳಿ. ಯುಟಿಲಿಟೇರಿಯನ್ ಪ್ರಿನ್ಸಿಪಲ್ ಅಂದ್ರೆ ಏನು? ಇಟ್ಸ್ ಓಕೆ ಇಫ್ ಯು ಡೋಂಟ್ ನೋ, ಗೆಸ್. Sir, using of somebody for our own benefits and ಹೌದು, ಓಕೆ, ದಿಸ್ ಇಸ್ ಯುವರ್ ವರ್ಷನ್. ಓಕೆ, ಯುಟಿಲಿಟೇರಿಯನ್ ಪ್ರಿನ್ಸಿಪಲ್ ಅಂದ್ರೆ ಏನಪ್ಪ? ಎನಿಥಿಂಗ್, ವಾಟ್ ಎವರ್ ಸ್ಟ್ರೈಕ್ಸ್ ಯುವರ್ ಮೈಂಡ್, ಯು ಕ್ಯಾನ್ ಥಿಂಕ್. ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೇಳಿ. ಯುಟಿಲಿಟೇರಿಯನ್ ಪ್ರಿನ್ಸಿಪಲ್ ಅಂದ್ರೆ ಏನು? ಗೊತ್ತಾಗ್ತಿಲ್ಲ ನಾನು ಹೇಳ. ಆಕ್ಚುಲಿ ಇಟ್ ಈಸ್ ಅಪೋಸಿಟ್ ಆಫ್ ವಾಟ್ ಹಿ ಸೆಡ್. ಇಟ್ ಈಸ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಏನು? ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಫಾರ್ maximum. ಹಾ, ಅಂದ್ರೆ ದೇ ಹ್ಯಾವ್ accepted themselves that 100% ನಾವು ಎಲ್ಲರಿಗೂ ಹ್ಯಾಪಿ ಮಾಡಕ್ಕಂತೂ ಆಗೋದೇ ಇಲ್ಲ. ಓಕೆ, ಪ್ರಾಕ್ಟಿಕಲಿ ನೀವು ನೋಡಕತ್ತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಆನ್ ದ ಗ್ರೌಂಡ್. ಬಟ್ ಮ್ಯಾಕ್ಸಿಮಮ್ ನಂಬರ್ ಮಾಡ್ಬೋದಾ? ಹಾಂ, 1%, 2%, 10% ಎಲ್ಲ ಹೋಗ್ಕೊಳ್ಳಿ. ಬಟ್ 90% ಪೀಪಲ್, ಓಕೆ. ಈಗ ಮೋಸ್ಟ್ ಆಫ್ ದ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಆರ್ ಬೇಸ್ಡ್ ಆನ್ ಯುಟಿಲಿಟೇರಿಯನ್ ಪ್ರಿನ್ಸಿಪಲ್. ಆಯ್ತಪ್ಪ, ಈಗ ಒಂದಲ್ಲಿ ಏನು ರೋಡ್ ಐತಿ, ನಾವು ದ ಟೂ ಟೌನ್ಸ್ ವಿಚ್ ಆರ್ ಕನೆಕ್ಟೆಡ್ ಬೈ ದಿ ಸಿಂಗಲ್ ಏನಂತಾರ ಸಿಂಗಲ್ ಲೇನ್ ರೋಡ್, ಓಕೆ, ಶುಡ್ ಬಿ ಮೇಡ್ ಟು 4 lane roads. Then the economic development between these two towns will improve. ಕರೆಕ್ಟಾ? ಹೌದಾ? ಸೊ ಈಗ ಅದನ್ನ ಮಾಡ್ಬೇಕಂತಂದ್ರೆ ಬಾಜು ಎಲ್ಲ ಹೊಲ ಇರ್ತಾವ, ಹೌದಾ? ಆ 2 towns ನಡುವೆ ಎಷ್ಟೋ ಜನದ ಹೊಲ ಇರ್ತಾವ, ಜಸ್ಟ್ ರೋಡ್ ಬಾಜುನೇ ಇರ್ತಾವ. ನಾವು ವಾಟ್ ಗವರ್ಮೆಂಟ್ ವಿಲ್ ಡೂ, ದೇ ವಿಲ್ ಕಂಪನ್ಸೇಟ್ ಫಾರ್ ಯು. ಓಕೆ, ನೋಡ್ರಪ್ಪ, ನಿಮ್ದು ನೀವು ಹೊಲ ಕೊಡ್ಲೇಬೇಕು ಸ್ವಲ್ಪ. ನಿಮ್ಗೆ 1 ಪಟ್ಟು 2 ಪಟ್ಟು ಕೊಡಂಗಿಲ್ಲ, 4 ಪಟ್ಟು ವ್ಯಾಲ್ಯೂ ಇದ್ರ ಕೊಡ್ತೀವಿ. ನೀವು 10 ಗುಂಟೆ ಜಾಗ ನಮ್ಗೆ ಕೊಡ್ರಿ ನಿಮ್ಗೆ, ಸೊ ದಟ್ ವಿ ಕ್ಯಾನ್ ವೈಡನ್ ದ ರೋಡ್. ದೆನ್ ಆ ವೈಡನಿಂಗ್ ಆಫ್ ದ ರೋಡ್ ಆಗ್ತದಲ್ಲ, ಅದರಿಂದ ಎಷ್ಟು ಮಂದಿಗೆ ಬೆನಿಫಿಟ್ ಆಗ್ತೈತಿ? ಬಿಕಾಸ್ ದೀಸ್ 2 towns ಆರ್ ಎಕನಾಮಿಕಲಿ ಡೆವಲಪಿಂಗ್. ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೈತಿ, ಅವ್ರ ಸ್ಯಾಲರಿ ಇನ್ಕ್ರೀಸ್ ಆಗೈತಿ. ಈ ರೋಡ್ ಮಾಡೋಕ್ ಮುಂದೆ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೈತಿ. ಆಮೇಲೆ ಗೌರ್ಮೆಂಟ್ ಬಿಸ್ನೆಸ್ ಇಂಪ್ರೂವ್ ಆಗಲ್ಲ, ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಹೋಗೈತಿ. ದೆನ್ ದ ಸೇಮ್ ಗೌರ್ಮೆಂಟ್ ಕ್ಯಾನ್ ಯೂಸ್ ದ ಟ್ಯಾಕ್ಸ್ ಅಮೌಂಟ್ ವಿಚ್ ವಾಸ್ ಕಲೆಕ್ಟೆಡ್ ಟು welfare, for the welfare of the people or not. More and more social sector schemes can be launched or not. Correct? More schools, hospitals can be built or not. This is what is utilitarian principle. ಅಂದ್ರೆ ಏನು? ಈಗ ಅವರ ಪ್ರಿನ್ಸಿಪಲ್ಸ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡಿಂಟ್ ಯು ನೋ, ಅಂದ್ರೆ ನಿಮ್ಗೆ ಮೊದಲೇ ಗೊತ್ತಿತ್ತಿಲ್ಲ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿತ್ತಿಲ್ಲ. ದಟ್ ಈಸ್ ವೈ ಯು ಆರ್ ಟ್ರೈಂಗ್ ಟು ಬಿಕಮ್ ಆಫೀಸರ್ಸ್, ರೈಟ್? ಅಂದ್ರೆ ಏನು? ಎಷ್ಟು ಜಾಸ್ತಿ ಜನಕ್ಕೆ ನ್ಯಾಯ ಕೊಡ್ಸಕ್ಕಾಗತ್ತಲ್ಲ, ಅಷ್ಟು ಜಾಸ್ತಿ ಜನಕ್ಕೆ ನಾನು ನ್ಯಾಯ ಕೊಡಿಸ್ಬೇಕಾಗೈತಿ. ದಟ್ ಈಸ್ ಮೈ ಆಬ್ಜೆಕ್ಟಿವ್, ದಟ್ ಈಸ್ ವೈ ಐ ಆಮ್ ಬಿಕಮಿಂಗ್ ಆಫೀಸರ್. ಹೌದಾ? ಸೊ ಈ ರೀತಿ ನೀವು ಯಾವಾಗ ಓದ್ತಿರ್ತೀರಿ, ನೀವು ಯುಟಿಲಿಟೇರಿಯನ್ ಪ್ರಿನ್ಸಿಪಲ್ ಅಂತ ಒಂದು ಪ್ರಿನ್ಸಿಪಲ್ ಓದ್ತೀರಿ. ಅದರ ಮೀನಿಂಗ್ ಏನು ಗೊತ್ತಿಲ್ಲ. ಐ ನ್ಯೂ ದಿಸ್ ಪ್ರಿನ್ಸಿಪಲ್ ಬಟ್ ಐ ಡಿಂಟ್ ನೋ ವಾಟ್ ಇಟ್ ಈಸ್ ಕಾಲ್ಡ್. ಏನು? ಇದು ನನಗೆ ಗೊತ್ತಿತ್ತು ಮೊದಲೇ, ಬಟ್ ಇದಕ್ಕೆ ಏನು ಅಂತಾರ ಅಂತ ಗೊತ್ತಿರಲಿಲ್ಲ. ಹೌದಾ? ಓಕೆ, ಸೊ ದಿಸ್ ಈಸ್ ಹೌ ಎಥಿಕ್ಸ್ ವಿಲ್ ಎವಾಲ್ವ್. ಓಕೆ, ಬೇರೆ ಬೇರೆ ಮಾರಲ್ ಥಿಂಕರ್ಸು ಥ್ರೂ ದೇರ್ ಲರ್ನಿಂಗ್ಸ್ ದೇ ವಿಲ್ ರೈಟ್ ಅ ಬುಕ್ ಆರ್ ದೇ ವಿಲ್ ಪ್ರೀಚ್ ದ ಪೀಪಲ್. maybe their teachings are written by someone else in the form of book. They are recorded. Okay, Ega Buddha himself did not write all his teachings, but his followers who had listened to him and who had to whom Buddha had taught, these people codified them into Pitakas, Vinaya Pitaka, Sutta Pitaka antavella ಮಾಡ್ತಾರೆ. So ಅಲ್ಲಿ ಏನಾಗುತ್ತೆ, the laws are codified, okay, or maybe his teachings are recorded in a document. That is how we know how different moral thinkers, what they told and what was their take on the society, how the society should be. ಆ ರೀತಿ ಅವರು ಅಲ್ಲಿ ವಿಚಾರ ಮಾಡ್ತಾರೆ. ಆಮೇಲೆ ಎಥಿಕ್ಸ್ ಅಲ್ಲಿ ಮತ್ತೇನು ಬರ್ತದಪ್ಪ? ಎಥಿಕಲ್ ಡಿಲೆಮಾಸ್ ಅಂತ ಬರ್ತದೆ. ಏನು? ಫಸ್ಟ್ ಏನು ಎಥಿಕ್ಸ್ ಆಸ್ ಅ ಸಬ್ಜೆಕ್ಟ್ ಅದು ಹೆಂಗೆ ಇವಾಲ್ವ್ ಆಯ್ತು, ಆಮೇಲೆ ಮಾರಲ್ ಥಿಂಕರ್ಸ್ ಬಂದರು, ಎಥಿಕಲ್ ಪ್ರಿನ್ಸಿಪಲ್ಸ್ ಬರ್ತಾವ, ಅದು ಹೆಂಗೆ ಫಾಲೋ ಮಾಡಬೇಕು, ಏನು ಮಾಡಬೇಕು, ಆಮೇಲೆ ಎಥಿಕಲ್ ಡಿಲೆಮಾಸ್ ಅಂತ ಬರ್ತಾವ. ಏನು? ಎಥಿಕಲ್ ಡಿಲೆಮಾಸ್ ಅಂದ್ರೆ ಏನಪ್ಪ? ಡೈಲೆಮಾಸ್ ಅನ್ನೋದು, ಡಿಲೆಮಾಸ್ ಅನ್ನೋದು. ಓಕೆ, ವಾಟ್ ಡು ಯು ಮೀನ್ ಬೈ ಎಥಿಕಲ್ ಡಿಲೆಮಾಸ್? ಹೇಳಿ, ನಿಮ್ಗೆ ಏನು ಅನ್ಸಕತ್ತೈತಿ? ವಾಟ್ ಇಸ್ ಎಥಿಕಲ್ ಡಿಲೆಮಾ? So two things which are confused, like you should do this is right or this is
Yeah, very good. Okay, ನಿಮ್ಗೆ ಏನು ಅನ್ಸುತ್ತೆ ಸೇಮ್. Okay, all are good with the meaning. Yes, yes, that is exactly it is. Okay, see how it works is ಈಗ ಇವರ ರೆಕ್ರೂಟ್ಮೆಂಟ್ ಆಫೀಸರ್ ಆಯ್ತಾ, ರೆಕ್ರೂಟ್ಮೆಂಟ್ ಆಫೀಸರ್, two people are there. Okay, one is meritorious. Meritorious ಅಂದ್ರೇನು, he has scored above 90 marks, 90% marks ಇದೆ ಅವನು. Okay, but there is only one post. There are two candidates who have cleared so many stages of the exam and two people have come to finals. No, finals ಬಂದಿದ್ದಾರೆ. One person is anyway meritorious. Okay, he has scored above 90%. The other person whom you know, he has scored only 85%. Okay, and you also know that he comes from very poor background. Okay, maybe the male member means his father has expired and all the burden of his family is in his shoulders. Okay, all the responsibilities are on his shoulders. Now you are the final decision maker. Who should be select to this one post? Okay, whom will you select? Head. ಯಾರನ್ನ ಸೆಲೆಕ್ಟ್ ಮಾಡ್ತೀರಿ? ಒಬ್ರು 90% ಸ್ಕೋರ್ ಮಾಡಿದ್ದಾರೆ. ಅದರ್ ಪರ್ಸನ್ ಹ್ಯಾಸ್ ಸ್ಕೋರ್ಡ್ 85%. He is very poor, you know him, and his family is going through very hardship. Male member, his father has expired and all the responsibility is on his shoulder. Okay, and there is only one post, only one person you can select. ಯಾರನ್ನ ಸೆಲೆಕ್ಟ್ ಮಾಡ್ತೀರಿ? Head. Sir, now after that giving both of them equal ಇದು ಕೊಡು ಸರ್, equal ಕೊಟ್ಟ ಮ್ಯಾಗ ಅವಾಗ ನಾವು ಒಂದು ಅವ್ರು ಇಬ್ಬರ ಮ್ಯಾಗ ಡಿಸಿಷನ್. ಈಗ ಈಕ್ವಲ್ ಕೊಟ್ಟು ಅವ್ರು ಬಂದಿಬಿಟ್ಟಿದ್ದಾರೆ. ಫೈನಲ್ ನಿಮ್ದು ಸೆಲೆಕ್ಷನ್ ಅಷ್ಟೇ. ನೋ ಇವ್ಯಾಲ್ಯೂಯೇಷನ್, ಆಲ್ ಈಸ್ ಓವರ್. ಇಟ್ ಈಸ್ ಅಪ್ ಟು ಯು ನೌ ಹೂಮ್ ವಿಲ್ ಯು ಸೆಲೆಕ್ಟ್ ಅಷ್ಟೇ. ಏನು ಹೊಸದು ಏನು ಹೇಳತ್ತಿಲ್ಲ ನಾವು. ಅಗೇನ್ ಯು ಕ್ಯಾನ್ ಕಂಡಕ್ಟ್ ಇಲ್ರಿ ಸರ್ ಪೆನಾಲ್ಟಿ ಕಾರ್ನರ್ ಕೊಡಿಸೋನ್ರಿ 5-5 ಬಾಲ್ ಹೋಲ್ಸನು ಯಾರು ಹೆಚ್ಚಿಗೆ ನೆಟ್ವರ್ಕ್ ಹಾಕ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್, ಬಿಕಾಸ್ ಆಲ್ರೆಡಿ ಆಲ್ ದ ಟೆಸ್ಟ್ ಹ್ಯಾವ್ ಬಿನ್ ಡನ್. ಫೈನಲಿ ಇಬ್ರು ಬಂದು ಕುಂತ್ಬಿಟ್ಟಾರೆ ಇಂಟರ್ವ್ಯೂ. ಹೌದಾ? ಈಗ ಸಿ ದ ಮಾರ್ಕ್ಸ್ ವೆರಿ ರೈಟ್. ಇಂಟರ್ವ್ಯೂ ಮಾರ್ಕ್ಸ್ ನೀವು ಹಾಕಿಬಿಡ್ಲಿ ಆಟೋಮೆಟಿಕ್ ಒಬ್ಬ ವಿನ್ ಆಗ್ತಾನೆ, ಒಬ್ಬ ಔಟ್ ಆಗ್ತಾನೆ. ಕರೆಕ್ಟಾ? ಯು ನೋ ಬೋತ್ ಪೀಪಲ್ಸ್ ಮಾರ್ಕ್ಸ್ ಗೊತ್ತಿರ್ತಾವೆ ನಿಮ್ಗೆ ಮೊದಲು. ಯಾರಿಗೆ ಹೆಚ್ಚಿಗೆ ಕೊಟ್ರೆ ಯಾರು ಒಳಗೆ ಹೋಗ್ತಾರೆ, ಯಾರು ಕಡಿಮೆ ಕೊಟ್ರೆ ಯಾರು ಹೊರಗೆ ಹೋಗ್ತಾರೆ. ಯು ನೋ who is going in and who can go out. So now whom will you decide? Head. So who seems more eligible for the Define eligibility. Already both are very good eligible, because of that only they have come to finals. Okay, now it is up to you. ನೀವು ಯಾವ ಕ್ರೈಟೀರಿಯಾ ಮೇಲೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ಹೇಳ್ರಿ. Whom will you select? Sir, if the exam is based on marks, the person who have got 90% will be selected. Okay. ಆಮೇಲೆ this person whom you know, that person also knows you. You may not select him. He will go back to your village. ನಮ್ಗೆ ಗೊತ್ತಿದ್ದ ಸಾಹೇಬ್ರಲ್ಲಿ ಇದ್ರು ಆದ್ರೂ ಸೆಲೆಕ್ಟ್ ಮಾಡಲಿಲ್ಲ. he will tell, he will, okay, he may not be doing it to defame you, but ಅವ್ರಿಗೆ he has felt the pain. ನನಗೆ ತ್ರಾಸ ಆಗೈತಿ, ಇಲ್ಲ ನಾ ಅಲ್ಲಿ ತಕ ಹೋಗಿದ್ನಿ, ಅವ್ರು ಒಂದು ಸ್ವಲ್ಪ ನನ್ನ ಕೈ ಹಿಡಿದಿದ್ರೆ ನನ್ನ ಜೀವನ ಡಿಫ್ರೆಂಟ್ ಆಗಿಬಿಟ್ಟಿತ್ತು. ಓಕೆ, ದಿಸ್ ಒನ್. ಓಕೆ, ನಿಮ್ಗೆ ಉತ್ತರ ಸಿಗ್ತಾ? ಹೌ ಇಟ್ ಕ್ಯಾನ್ ಬಿ ದ ಅದರ್ ವೇ. ನೀವೇನು ಮಾಡ್ತೀರಿ? So I will check the suitability of the person for that job. For example, if I am selecting for any police job, ಓಕೆ, and he should have ನೋ, ಅವರೆಲ್ಲ ಅದೆಲ್ಲ ಕ್ರಾಸ್ ಮಾಡ್ಕೊತಾರೆ. ದೇರ್ ಇಸ್ ನೋ ಮೋರ್ ಎಕ್ಸಾಮಿನೇಷನ್ ಅಲೌಡ್. ಯು ನೋ, ನಾವು ಯು ಆರ್ ದ ಇಂಟರ್ವ್ಯೂ. ಇಬ್ಬರು ಚಲೋ ಮಾಡ್ರಿ ಇಂಟರ್ವ್ಯೂ, ಖತರ್ನಾಕ್ ಮಾಡಿದ್ರು, ಒಂದು ಕ್ವಶನ್ ಬಿಟ್ಟಿಲ್ಲ ಇಬ್ಬರು. now I will compare both of them and check whether who has got more opportunity. Okay. Who is not having opportunity, then I will give him that job. So like you yourself will decide who is having more opportunity and who is having. No, that is not objective criteria. You may not know, you don't know that person. Maybe he doesn't have both the parents. Maybe he has 3 sisters. ಅವ್ರನ್ನೆಲ್ಲ ಮದುವೆ ಮಾಡ್ಬೇಕು ಅವರು. Still he has scored 90%. Just because you don't know his background doesn't mean he is well placed than this person. That is a see. Lasting at the end of the day, ಹೆಂಗ್ ಬರ್ತೈತಿ? Ethical dilemmas are
when your personal interest is colliding with the public interest. You know, personal interest is colliding with the public interest, okay, or private interest is colliding with the public interest. ಆ ರೀತಿ, ಓಕೆ. ಸಿ ಇಲ್ಲಿ ಏನಾಗುತ್ತೆ, ನಿಮ್ಮ ಊರ್ದವನು ಬಂದಾನ, ಇಫ್ ಯು ಜಸ್ಟ್ ಸೆಲೆಕ್ಟ್ ಹಿಮ್ ಅಲ್ಲ, ಯು ವಿಲ್ ಗೋ ಅಂಡ್ ಫುಲ್ ಬ್ಯಾಂಡ್ ಬಾರಿಸಿ, ನಮ್ಮ ಸಾಹೇಬ್ ನನಗೆ ಹೆಲ್ಪ್ ಮಾಡಿಬಿಟ್ಟ, ನನಗೆ ಜಾಬ್ ಸಿಕ್ಬಿಡ್ತು, ನಮ್ಮ ಫ್ಯಾಮಿಲಿ ಬದುಕಿಸ್ಬಿಟ್ರು ಅಂತ ಹೇಗಿಲ್ಲ, ಅದ್ರ ಫುಲ್ ಊರಾಗೆಲ್ಲ ಫೇಮಸ್, ನಮ್ಮ ಸಾಹೇಬ್, ನಮ್ಮ ಊರಿಂದ ಸಾಹೇಬ್ ಅವರು ಅವರೆಲ್ಲ ನಮ್ಮ ಸೆಲೆಕ್ಟ್ ಮಾಡಿಬಿಟ್ರಪ್ಪ. ಆಮೇಲೆ ನೆಕ್ಸ್ಟ್ ಟೈಮ್ ರಿಕ್ವೆಸ್ಟ್ ಬರ್ತಾವೆ ನಿಮ್ಗೆ, ಸರ್ ಇನ್ನೊಬ್ರು ತಗೋರಿ ಅಂತ ಈ ರೀತಿ ರಿಕ್ವೆಸ್ಟ್ ಬರ್ತಾರೆ. ಯು ಮೇ ನಾಟ್ ಡೂ ಇಟ್, ಯು ಮೇ ನಾಟ್ ಡೂ ಇಟ್. You may get defamed also, but you sitting in the public chair have protected the public interest, okay. That is what will let you sleep peacefully at night, okay. The other way means you may select that person, the other person who has scored 85%. You may get ಜೈಕಾರ ಇಲ್ಲ, ಏನಂತಾರೆ, ಅವ್ರಿಗೆ ಜಯವಾಗಲಿ ಇವ್ರಿಗೆ ಜಯವಾಗಲಿ ಅಂತ ಎಲ್ಲ ಕೇಳಿಸ್ಕೊಂಡು ಮನೆಗೆ ಬರ್ತೀನಿ. ವೆನ್ ಯು ಆರ್ ಸ್ಲೀಪಿಂಗ್ ಅಲ್ಲ, ಆ ಪರ್ಸನ್ 90% ಸ್ಕೋರ್ ಮಾಡಿದ್ದ, ಐ ಶುಡ್ ಹ್ಯಾವ್ ಸೆಲೆಕ್ಟೆಡ್ ಹಿಮ್ ಅಂತ ಯು ವಿಲ್ ಕೀಪ್ ರಿಗ್ರೆಟಿಂಗ್ ಇಟ್, ಬಿಕಾಸ್ ಯುವರ್ ಹಾರ್ಟ್ ನೋಸ್ ವಾಟ್ ವಾಸ್ ರೈಟ್, ಓಕೆ. ಸೊ ಅದಕ್ಕೆ ಒಂದು ಕೋಟ್ ಬರ್ತೈತಿ, ಏನು, ದ ಥಿಂಗ್ ವಿಚ್ ಇಸ್ ಕಾಲಿಂಗ್ ಎಲ್ಲ ಫ್ರಮ್ ಇನ್ಸೈಡ್, ದಟ್ ಈಸ್ ಕಾಲ್ಡ್ ಕಾನ್ಸೈನ್ಸ್. ಏನು ಕಾನ್ಸೈನ್ಸ್ ಅಂತ, ಕಾನ್ಶಿಯನ್ಸ್ ಅಂತ, ಕಾನ್ಶಿಯಸ್ ನಮ್ದು ಕಾನ್ಶಿಯಸ್ನೆಸ್ ಬೇರೆ. ಕಾನ್ಸೈನ್ಸ್ ಅಂತಂದ್ರೆ ಏನು, ಇಟ್ ಈಸ್ ಯುವರ್ ಇನ್ನರ್ ವಾಯ್ಸ್ ವಿಚ್ ಈಸ್ ಟೆಲಿಂಗ್ ಯು ವಾಟ್ ಈಸ್ ರೈಟ್, ವಾಟ್ ಯು ಶುಡ್ ಆಕ್ಚುಲಿ ಡೂ. ಅದಕ್ಕೊಂದು ಕೋಟ್ ಇರ್ತದೆ, ಕಾನ್ಸೈನ್ಸ್ ಈಸ್ ಲೈಕ್ ಡಾಗ್ ವಿಚ್ ನೆವರ್ ಬೈಟ್ಸ್ ಅಂತ ಹೇಳ್ತಾರೆ, ಬಟ್ ವಿಚ್ ನೆವರ್ ಸ್ಟಾಪ್ಸ್ ಬಾರ್ಕಿಂಗ್. ಏನು, ವಿಚ್ ಡಸಂಟ್ ಬೈಟ್, it can't come inside outside of you and it cannot hit you. You may not feel the physical pain, but it will never stop barking. Means whenever you are sleeping at night alla 90% ತಮ್ಮ ಸೆಲೆಕ್ಟ್ ಮಾಡಬೇಕಿತ್ತು, ಮಾರಾಯ 90% ತಮ್ಮ ಸೆಲೆಕ್ಟ್ ಮಾಡಬೇಕಿತ್ತು, 85% yes he was good but he was better, 90% person was better, okay. I should have selected him. This is what your conscience is doing to you, okay. ಸೊ ಈ ರೀತಿ ಎಥಿಕಲ್ ಡಿಲೆಮಾಸ್ ಬಂದಾಗ, ಓಕೆ, ನೀವು ಯಾವ ರೀತಿ ಡಿಸಿಷನ್ ತಗೋಬೇಕು ಅನ್ನೋದು ಹೇಳೋದನ್ನು ಎಥಿಕ್ಸ್, ಓಕೆ. ಮೀನ್ಸ್ ವೆನೆವರ್ ಯು ಆರ್ ಇನ್ ಸಚ್ ಎ ಡಿಲೆಮಾ, ಓಕೆ, ಯು ಶುಡ್ ಆಲ್ವೇಸ್ ಟೇಕ್ ದ ಸೈಡ್ ಆಫ್ ಎಥಿಕ್ಸ್, ನಾಟ್ ದ ಸೈಡ್ ಆಫ್ ಎಮೋಷನ್ಸ್, ಓಕೆ. ಮೀನ್ಸ್ ಎಮೋಷನಲಿ ಇಂಟೆಲಿಜೆಂಟ್ ಇರಬೇಕು, ಹೌದು, ಎಮೋಷನಲ್ ಇರಬೇಕು, ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ ಆಲ್ಸೋ ರಿಕ್ವೈರ್ಡ್, ಬಟ್ ವಿತ್ ಎಮೋಷನಲ್ ಇಂಟೆಲಿಜೆನ್ಸ್ ಆಲ್ಸೋ ಶುಡ್ ಗೋ ಟುಗೆದರ್, ಓಕೆ. ಡಿಸಿಷನ್ at the end of the day ಹಾರ್ಟ್ಲಿನ ತಗೋತೀವಿ, ಬಟ್ ಅವರ್ ಹಾರ್ಟ್ ಶುಡ್ ಆಲ್ಸೋ ನೋ ಹೌ ಟು ಕಂಟ್ರೋಲ್ ದ ಎಮೋಷನ್ಸ್, ಓಕೆ. ನಮ್ಮ ಊರಾಗ ಜೈಕಾರ ಸಿಗ್ತದೆ ಅಂತ ಹೇಳಿ 85% ಅವನ್ನ ಸೆಲೆಕ್ಟ್ ಮಾಡ್ರಿ, ದಿನ ನೈಟ್ ದಿಸ್ ಕಾನ್ಶಿಯನ್ಸ್ ವಿಲ್ ಕೀಪ್ ಬಾರ್ಕಿಂಗ್, ಓಕೆ, ಇಟ್ ವಿಲ್ ನಾಟ್ ಲೀವ್ ಯು, ಹೌದಾ. ದಟ್ ಈಸ್ ದ ಪವರ್ ಆಫ್ ಕಾನ್ಶಿಯನ್ಸ್, ಓಕೆ. ಇವೆಲ್ಲ ನಿಮಗೆ ಸ್ಟಡಿ ಗೊತ್ತಾಗೋದು ಎಥಿಕ್ಸ್ ಅಲ್ಲಿ, ಹೌದಾ. ಇಂಟ್ರೆಸ್ಟಿಂಗ್ ಇದೆ ಸಬ್ಜೆಕ್ಟ್. ಆರ್ ಯು ಗೆಟಿಂಗ್ ಇಟ್, ಲೈಕ್ ಯಾವ ರೀತಿ ನಿಮಗೆ ಈ ರೀತಿ ಗೊತ್ತಾಗುತ್ತೆ. ಹಿಯರ್ ಆಲ್ಸೋ ವಿಲ್ ಸ್ಟಡಿ ಹ್ಯೂಮನ್ ಇಂಟರ್ಫೇಸ್. ಹ್ಯೂಮನ್ ಇಂಟರ್ಫೇಸ್ ಪಾರ್ಟ್ ಅಲ್ಲಿನೇ ಎಥಿಕಲ್ ಡಿಲೆಮಾಸ್ ಬರೋದು, ಓಕೆ. ಹ್ಯೂಮನ್ ಇಂಟರ್ಫೇಸ್ ಎಲ್ಲೆಲ್ಲ ಆಗ್ತಿರೋದಿಲ್ಲ, ಸಿ, ಬಿಕಾಸ್ ಮೈ ಸೆಟ್ ಆಫ್ ವ್ಯಾಲ್ಯೂಸ್ ಆರ್ ಮೈನ್, ಓಕೆ, ಹೀ ಸೆಟ್ ಆಫ್ ವ್ಯಾಲ್ಯೂಸ್ ಆರ್ ಹೀಸ್, ದೇ ಮೇ ನಾಟ್ ಬಿ ಸೇಮ್. that time there is a conflict of interest. You are very sincere officer, but the other person, okay, who is equally placed may not be so honest. He will tell you, ಈ ರೀತಿ ಮಾಡಿದ್ರೆ ಈ ರೀತಿ ನಿಮ್ಗೆ ದುಡ್ಡು ಬರ್ತದೆ ನೋಡ್ರಪ್ಪ. ಸಿ, somewhere your mind is agitated. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವು, ಪರ್ಸನಲ್ ಲೈಫ್ ಒಳಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವು, ಇದು ಸ್ವಲ್ಪ ಏನಾರ, ಇಫ್ ಐ ಜಸ್ಟ್ ಕ್ರಾಸ್ ದ ಲೈನ್ ಅಲ್ಲ, ಐ ವಿಲ್ ಬಿ ಏಬಲ್ ಟು ಫುಲ್ಫಿಲ್ ಆಲ್ ದೀಸ್ ಥಿಂಗ್ಸ್, ದೆನ್ ಮೇ ಬಿ ನೋ ಒನ್ ವಿಲ್ ಇವನ್ ಕಮ್ ಟು ನೋ ಎವ್ರಿಥಿಂಗ್ ಇಸ್ ಫೈನ್. ಆ ರೀತಿ ಹ್ಯೂಮನ್ ಇಂಟರ್ಫೇಸ್ ಇದ್ದಾಗನೇ ಎಥಿಕ್ಸ್ ಈಸ್ ಚಾಲೆಂಜ್ಡ್. ಬಿಕಾಸ್ ಸಿ, ಸಮ್ ಗ್ರೂಪ್ ಆಫ್ ಪೀಪಲ್ ಹೂ ವೇರ್ ಮೋರ್ ಎನ್ಲೈಟನ್ಡ್, ಅಂದ್ರೆ ಏನು, ತಮ್ಮ ನಾರ್ಮಲ್ ಸೊಸೈಟಿಗಿಂತ ದೇ ವರ್ ಮೋರ್ ಎನ್ಲೈಟನ್ಡ್. ದಟ್ ಈಸ್ ವೈ ದೇ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಎಥಿಕ್ಸ್ ದ್ಯಾನ್ ಎಮೋಷನ್ಸ್. ದೇ ವೇರ್ ದ ಪರ್ಸನ್ ಹೂ ಫಾಲೋಡ್ those principles and they preached them also, and some of them they recorded them. That is how we know now. They knew that any time there is a human
interface or human interaction between two people, there is a interaction between two people, there is ethics is always compromised somewhere. Okay, yeah, two honest people are there, one person feels that he is more honest than him, that is also one kind of challenge to ethics itself, because see, that is called ethical egoism ಅಂತಾರೆ, you know. ಹಾ ಅಂದ್ರೆ ನನ್ನಷ್ಟು ಆನೆಸ್ಟ್ ಈ ಜಗತ್ತೊಳಗೆ ದಟ್ ಈಸ್ ಬ್ಯಾಡ್. ಎಸ್, ಓಕೆ. ನೌ ಓಕೆ, ನೀವು ಯು ಹ್ಯಾವ್ ನಂಬರ್ 1 to 10. You should tell me, okay, your identity is anyway not really revealed here. Okay, you can easily go ahead and tell me how honest are you on the scale of 1 to 10. Go ahead. So 7.5. Okay. So 8. 8. You are all lying. Whether you are honest or dishonest, there is no 0.5, 0, no 1, 2, 3. There is either 0 or 10. Okay, you are either dishonest, you are not 89% honest, 70% honest. Because see, that 20% which you are leaving out, that itself proves that you are dishonest. This is how ethics works. Ethics tells you what you should be, ಏನು ಇರಬೇಕು, ಹೆಂಗೆ ಇರಬೇಕು. See, simple ಅಲ್ಲ ಇದು. See how we bend the rules to satisfy our need to feel good. ಅಂದ್ರೆ every human being inherently is a good person. Okay, you should remember, every human being inherently is a good person. Okay, everyone wants to be called as a good person, he wants to be recognized as a good person. That is why what we portray, okay, to the world may not be always the person we are inside. Okay, that is where the character and personality differentiation comes. Okay, that is also part of ethics as well as integrity. Okay, integrity next year andre link, I am linking. See, when you know the ethical principles, you actually know how you should behave, how you should think, how you should act. Okay, all these three things are thought, words, actions. 3 are should be in sync. You know, ನಾವೇನು ಥಿಂಕ್ ಮಾಡ್ತೀವಿ, ನಾವೇನು ಮಾತಾಡ್ತೀವಿ, ನಾವೇನು ಮಾಡ್ತೀವಿ, when all the three things are in sync, means when they are in congruence, then only there is integrity. Okay, so ಅದು ಹೇಳ್ತಾರಲ್ಲ ಕನ್ನಡದಲ್ಲಿ, ಏನು ಹೇಳೋದು ಆಚಾರ, ತಿನ್ನೋದು ಬದ್ನಿಕಾಯಿ ಅಂತ. ಅಂದ್ರೆ ಏನು, ಆಚಾರ ಬಂದು ಹೇಳ್ತಾರೆ ಏ ಬದ್ನಿಕಾಯಿ ತಿನ್ಬಾರ್ದು, ಹಂಗ ಹಿಂಗ ಹಿಂಗ ಅಂತ. ಮತ್ತೆ ಹೋಗಲಿ ಏ ಚಪಾತಿ ಬದ್ನಿಕಾಯಿ ಮಾಡಿದ್ರೆ ತೊಗೊಂಬರಿಲ್ಲ. This is how the actual majority of the society is like this. Okay, ಅಂದ್ರೆ ಏನು, the thoughts, the words and the actions are not matching. That is when the character and personality differentiation comes. Okay, not against any of the actors or anything, but still when we see some actor on the screen, we may feel he is very good because he is being portrayed like that, you know, he is being portrayed like that. Okay, in real life he may not be like that. Understood? Okay, that is where the character and the personality differentiation comes. The person who is on the screen and you are saying that he is doing the good deed on the screen, okay, and the same person you are going on the street and the same person you see offline or off screen doing the same good things, then there is a sync. Okay, the character is in sync with the personality. ಈ ರೀತಿ ಗೊತ್ತಾಗುತ್ತೆ. Understood? Character, personality differentiation, all these things come in part of ethics ಮತ್ತು human interface ಅಂತಲ್ಲಿ ಬರುತ್ತೆ. ಓಕೆ, ಸೊ ಹ್ಯೂಮನ್ ವ್ಯಾಲ್ಯೂಸ್ ಅವನು ಓದ್ತೀವಿ. ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಸೇಮ್, ಅವರು ಮಾರಲ್ ಥಿಂಕರ್ಸ್ ಇದಾರಲ್ಲ, ದೇ ವಿಲ್ ಬಿ ಪ್ರೀಚಿಂಗ್ ಡಿಫರೆಂಟ್ ಹ್ಯೂಮನ್ ವ್ಯಾಲ್ಯೂಸ್. ಸಮ್ಮನ್ ವಿಲ್ ಸೇ ಯು ಶುಡ್ ಬಿ ಇಂಟಿಗ್ರಿಟಿ ಮೇಂಟೈನ್ ಮಾಡಬೇಕು, ಆನೆಸ್ಟಿ ಇರಬೇಕು, ಕಂಪ್ಯಾಷನ್ ಇರಬೇಕು ನಿಮಗೆ, ಓಕೆ, ಟ್ರೂತ್ಫುಲ್ನೆಸ್ ಇರಬೇಕು, ಓಕೆ, ಟೈಮ್ಲಿ ಹೆಲ್ಪ್ ಕೊಡುವಂಗ ನೀವು, ಯು ಶುಡ್ ಬಿ ಬಿಲ್ಡ್ ಟು ಗಿವ್ ಟೈಮ್ಲಿ ಹೆಲ್ಪ್. ಓಕೆ, ಆ ರೀತಿ. ಆಮೇಲೆ other things is punctuality is also value. Okay, one kind of value, human values. Okay, values ಮತ್ತೆ ethics, how differentiation ನಿಮಗೆ ಇಲ್ಲಿ